ಇರ್ತಕ್ಕಂಥ ಪ್ರಧಾನಮಂತ್ರಿಯ ಜೊತೆಗೆ ಕೃಷಿ ಸಚಿವರಾಗಿ ಆಯ್ಕೆ ಮಾಡಿಕೊಂಡಂತ ಸಚಿವರು ಈಗಿರ್ತಕ್ಕಂಥ ಜನಪ್ರತಿನಿಧಿಗಳಲ್ಲಿ ಯಾವ ಪೋರ್ಟ್ಫೋಲಿಯೋ ಬೇಕು ಅಂತ ಕೇಳಿದ್ರೆ ನನಗೆ PWD ಬೇಕು, ನನಗೆ ಗೃಹ ಬೇಕು, ಕಂದಾಯ ಬೇಕು ಅಂತಾರೆ. ಆದ್ರೆ ಒಬ್ಬ ಪ್ರಧಾನಮಂತ್ರಿ ಆಗಿದ್ದಂತ ಚೌಧರಿ ಚರಣ್ ಸಿಂಗ್ ಅವರು ರೈತ ಪರವಾದಂತ ಕಾಳಜಿ ಉಳ್ಳವರಾಗಿರೋದ್ರಿಂದ ನನಗೆ ಕೃಷಿ ಸಚಿವರನ್ನ ಕೊಡಿ, ನಾನು ಸಂಪೂರ್ಣವಾಗಿ ಭಾರತದ ರೈತರ ಪರವಾಗಿ ನಿಲ್ತೇನೆ ಅಂತೇಳಿ ಕೃಷಿ ಸಚಿವ ಸ್ಥಾನವನ್ನ ತಗೊಂಡು ಪ್ರಧಾನಮಂತ್ರಿಯ ಹುದ್ದೆಯನ್ನು ತಗೊಂಡು ಅವರು ಸಂಪೂರ್ಣವಾಗಿ ಹಸಿರು ಕ್ರಾಂತಿಯನ್ನು ತಗೊಂಡು. ಹಸಿರು ಕ್ರಾಂತಿಯ ಉದ್ದೇಶ ಇಷ್ಟೇ, ರೈತರು ಆಗ ಕೇವಲ 10 ಮೂಟೆ 12 ಮೂಟೆ ಭತ್ತವನ್ನು ಬೆಳೀತಾ ಇದ್ರು, ಇವತ್ತು 40 ಮೂಟೆ ಭತ್ತವನ್ನು ಬೆಳೀತಿರೋದಕ್ಕೆ ಕಾರಣ ಏನು ಅಂದ್ರೆ ಇಂಥ ಪ್ರಧಾನಮಂತ್ರಿಗಳು ಕೃಷಿ ಸಚಿವರಾಗಿದ್ದರಿಂದ ಹಸಿರು ಕ್ರಾಂತಿಯನ್ನು ಇಡೀ ಭಾರತ ದೇಶಕ್ಕೆ ರೈತರ ಪರವಾಗಿ ತಂದು ಅನೇಕ ಯೋಜನೆಗಳನ್ನ ತಂದು ರೈತರ ಪರವಾಗಿ ಇವತ್ತು ದೇಶವ್ಯಾಪಿ ಎದೆಮೆಟ್ಟಿ ನಿಲ್ಲುವಂತೆ ಮಾಡಿದಂತ ಪ್ರಧಾನಮಂತ್ರಿಗಳು ನಮ್ಮ ಚೌಧರಿ ಚರಣ್ ಸಿಂಗ್ ಅವರು. ಸರ್ಕಾರ ಅವರು ನಿವೃತ್ತಿ ಹೊಂದಿದ ನಂತರ ನಿಮ್ಮ ಹೆಸರಿನಲ್ಲಿ ನಾವು ಒಂದು ಕಾರ್ಯಕ್ರಮವನ್ನ ಮಾಡ್ತೇವೆ, ನಿಮ್ಮ ಹುಟ್ಟುಹಬ್ಬವನ್ನ ಅಂತ ಕೇಳಿದಾಗ ಅವರು ನನ್ನ ಹೆಸರಿನಲ್ಲಿ ಬ್ಯಾಡಿ, ನಾನು ರೈತರ ಪರವಾಗಿರೋದ್ರಿಂದ ರೈತರು ಹಗಲಿರುಳು ಶ್ರಮಿಸಿ ಅವರು ಯಾವುದೇ ಹುಟ್ಟುಹಬ್ಬವನ್ನು ಸಹ ಆಚರಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವಾಗ ನೀರು ಬರ್ತದೆ ಕಾಲುವೆನಲ್ಲಿ ಆವಾಗ ನಾವು ನೀರು ಎತ್ತಕ್ಕೆ ಹೋಗ್ಬೇಕು. ಯಾವಾಗ ನಮ್ಗೆ ಭತ್ತ ರೆಡಿ ಆಯ್ತು, ಈಗ ನೋಡಿ ಅರ್ಧ ರೈತರಲ್ಲಿ ಭತ್ತ ಕುಸಿದವ್ರು ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳಿ ಹೆಂಗೆ ಅಂದ್ರೆ ಮಿಷಿನ್ ಯಾವಾಗ ಬರ್ತದೆ ಆವಾಗ ನಾವು ಹೋಗ್ಬೇಕು, ಸೌಡಿಗಳು ಯಾವಾಗ ನೀರು ಎತ್ತಾರೆ ಅವಾಗ ಹೋಗ್ಬೇಕು, ಬಿತ್ತೆ ಭತ್ತ ಯಾವಾಗ ಕೊಡ್ತಾರೆ ಅವಾಗ ಹೋಗ್ಬೇಕು. ನಾವು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತೀವಿ ಅಂತ ಸಾಧ್ಯನೇ ಇಲ್ಲ ರೈತಾಪಿ ವರ್ಗಕ್ಕೆ. ಹಾಗಾಗಿ ಅವರು ಒಂದು ನಿರ್ಧಾರವನ್ನ ಮಾಡಿದ್ರು, ನನ್ನ ಹುಟ್ಟುಹಬ್ಬವನ್ನ ಈ ದೇಶದ ರೈತರ ಪರವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವ ಮುಖಾಂತರ ಸರ್ಕಾರ ಜಾರಿಗೆ ತರಬೇಕು. ಹಂಗಾಗಿ ವಿಶ್ವ ರೈತ ದಿನಾಚರಣೆಯನ್ನ ಮಾಡಬೇಕು ಅಂತ ಹೇಳಿ ವಿಶ್ವಸಂಸ್ಥೆಯಲ್ಲಿ ಮತ್ತು ಭಾರತ ಸರ್ಕಾರದಲ್ಲಿ ಮಂಡನೆಯನ್ನ ಮಾಡ್ತಿದ್ರು. ಹಂಗಾಗಿ ಇವತ್ತು ಡಿಸೆಂಬರ್ 23ನೇ ತಾರೀಕು ನಾವು ಇಡೀ ವಿಶ್ವದಲ್ಲಿ ವಿಶ್ವ ರೈತ ದಿನಾಚರಣೆಯನ್ನು ಹಮ್ಮಿಕೊಳ್ತೇವೆ. ಆ ಮುಖಾಂತರ ಇಡೀ ರೈತರ ಭಾರತ ದೇಶದ ರೈತರಿಗೆ ಗೌರವ ಕೊಡುವಂತ ಕೆಲಸವನ್ನ ಮಾಜಿ ಪ್ರಧಾನಿ ದಿವಂಗತ ಚೌಧರಿ ಚರಣ್ ಸಿಂಗ್ ಅವರು ಅವರ ಅಳಿವಿನ ನಂತರ ಕೂಡ ದೇಶಕ್ಕಾಗಿ, ರೈತರಿಗಾಗಿ, ದಲಿತರಿಗಾಗಿ, ಕೂಲಿ ಕಾರ್ಮಿಕರಿಗಾಗಿ ಮಡಿದಂತ ಜೀವ ಅಂತವರಿಗೆ ನಾವು ಇದಕ್ಕೂ ಅವಿಸ್ಮರಣೀಯವಾಗಿ ರೈತರು ಧನ್ಯವಾದವನ್ನು ಸಲ್ಲಿಸಬೇಕು. ನಾವು ನಮ್ಮ ಮೊಮ್ಮಕ್ಕಳು ಬದುಕಿರೋವರೆಗೂ ಅವರ ಪೂರ್ವವಾಗಿ ನಾವು ನೆಲೆಸುವಂತ ಕೆಲಸವನ್ನ ಮಾಡಬೇಕು. ಈಗಿರ್ತಕ್ಕಂಥ ಪ್ರಧಾನಮಂತ್ರಿಗಳಾಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಬೇಕು. ಒಬ್ಬ ಮಾಮೂಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದ್ರೆ ಹಿಡಿಯಕ್ಕಾಗಲ್ಲ ಅವನ್ನ. ನಂದೇ ಊರು, ನಂದೇ ಕೇರಿ, ನಂದೇ ಚರಂಡಿ, ನಂದೇ ರಸ್ತೆ ಅನ್ನೋ ಮಟ್ಟಿಗೆ ಅವರ ವ್ಯಾಮೋಹವನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಅಂತವ್ರ ಮಧ್ಯದಲ್ಲಿ ಇಂಥ ಒಬ್ಬ ಉನ್ನತವಾದಂತ ವ್ಯಕ್ತಿ ಇದ್ದಾರೆ ಅಂದ್ರೆ ನಾವು ನಿಜಕ್ಕೂ ಅವ್ರಿಗೆ ಚಿರಸ್ಮರಣೀಯವಾಗಿ ಧನ್ಯವಾದವನ್ನು ಸಲ್ಲಿಸಬೇಕು. ಹಾಗಾಗಿ ಇವತ್ತು ಮೈಸೂರು ಜಿಲ್ಲೆ, ಮಂಡ್ಯ, ತುಮಕೂರು ಭಾಗದ ಎಲ್ಲ ರೈತ ಮುಖಂಡರನ್ನ ಕರೆಸಿ ನಾವು ಒಂದು ಅರ್ಥಪೂರ್ಣವಾದಂತ ರೈತ ದಿನಾಚರಣೆ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಇನ್ನೊಂದು 10-15-20 ಜನಕ್ಕೆ ಒಂದು ಸನ್ಮಾನ ಮಾಡುವ ಮುಖಾಂತರ ಅವರ ನೆನಪನ್ನ ಉಳಿಸಬೇಕು ಅಂತ ನಾವು ಅನ್ಕೊಂಡಿದೀವಿ. ಹಾಗಾಗಿ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮುಖಂಡರಿಗೂ ಮತ್ತು ಈ ಕಾರ್ಯಕರ್ತರಿಗೂ ಈ ಭಾಗದ ಎಲ್ಲ ಜನಪ್ರತಿನಿಧಿಗಳಿಗೂ ನಾನು ಧನ್ಯವಾದ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕರ್ತರೆ, ಸಾಮಾನ್ಯವಾಗಿ ಈಗಾಗಲೇ ಪ್ರಾಸ್ತಾವಿಕ ಮಾತಾಡ್ತಾ ನಮ್ಮ ಬನ್ನೂರು ನಾರಾಯಣ ಹೇಳಿ ಇವತ್ತಿನ ಉದ್ದೇಶ ಅಂತ ಹೇಳಿ ಡಿಸೆಂಬರ್ 23 ನಮಗೆ ಒಂದು ರೈತ ಹುಟ್ಟುಹಬ್ಬ, ನಮ್ಮ ರೈತ ದಿನಾಚರಣೆ. ಬಹುತೇಕ 1979 ಜುಲೈನಲ್ಲಿ ಈ ರಾಷ್ಟ್ರದ ಪ್ರಧಾನಿಯಾಗಿ ಚೌಧರಿ ಚರಣ್ ಸಿಂಗ್ ಅಧಿಕಾರ ವಹಿಸ್ಕೊಳ್ತಾರೆ. ಕೇವಲ 5 ತಿಂಗಳು 16 ದಿವಸ 6 ತಿಂಗಳು ಬಹುತೇಕ 80ರಲ್ಲಿ ಅವರು ರೆಸಿಗ್ನೇಷನ್ ಕೊಡ್ತಾರೆ, ರಾಜೀನಾಮೆ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಆ ತರದ ಒಬ್ಬ ರೈತ ಕುಟುಂಬದಲ್ಲಿ ಬೆಳೆದಂತವ್ರು ಅವರು, ಉತ್ತರ ಪ್ರದೇಶದ ಒಂದು ಸಣ್ಣ ಹಳ್ಳಿ ಬೆಳೆದವರು. ಆ ರೈತ ಚಿಂತನೆಗಳನ್ನ ಹೊರಪಡಿಸ್ಕೊಂಡು ಅವ್ರು ಏನ್ ಮಾಡಿದ್ರು, ಕಾಲಾವಧಿ ತುಂಬಾ ಕಡಿಮೆ ಅವ್ರಿಗೆ. ಅವತ್ತು ಒಂದು 6 ತಿಂಗಳು ಬಹುತೇಕ ಅವರು ಯೋಜನೆಗಳು ಹೇಗಿದ್ರು ಅಂತ ಹೇಳಿದ್ರೆ ದೀರ್ಘಕಾಲದ ಒಂದು 100 ವರ್ಷದ ಇತಿಹಾಸ ಉಳ್ಳುವಂತ ರೈತ ಪರ ಪ್ರಯೋಜನಕಾರಿ ಕಾರ್ಯಗಳನ್ನ ಜಾರಿ ಮಾಡ್ತಾ ಬಂದ್ರು. ಒಂದು ಹಂತದಲ್ಲಿ ಅವ್ರು ಏನ್ ಮಾಡಿದ್ರು ನೋಡಿದೀನಿ, ನೀವೆಲ್ಲ ಬಹುತೇಕ ಕೇಳಿದೀನಿ. ಈಗ ನಮ್ಮನ್ನ ಆಳಿದ 60-70 ವರ್ಷಗಳ ಕಾಲ ಯಾವುದು ನೆಹರು ಕುಟುಂಬ, ಆ ನೆಹರೂನ 1959ರಲ್ಲಿ ಅವರು ವಿರೋಧ ಮಾಡ್ತಾರೆ ನೆಹರೂನ. ಯಾಕಂತ ಹೇಳಿದ್ರೆ ಈ ರೈತರ ಬಗ್ಗೆ 78-80% ಈ ದೇಶದ ರೈತರು ಇರತಕ್ಕಂಥವ್ರು, ಈ ರೈತರು ಅನ್ನ ಕೊಡ್ತಕ್ಕಂಥವ್ರು, ಅವ್ರ ಬಗ್ಗೆ ಯಾವ್ದು ಹೊಸ ಯೋಜನೆಗಳು ಜಾರಿ ಮಾಡ್ತಿಲ್ಲ ನೀವು ಅಂತ ಹೇಳಿ ಒಂದು ಸೆಷನ್ ಅಲ್ಲಿ
1959 ನಾವು ಬಹುತೇಕ ನಾವು ಯಾರು ಹುಟ್ಟಿರ್ಲಿಲ್ಲ, ಆ ನಾಲೆಡ್ಜ್ ಕೂಡ ಇರಲಿಲ್ಲ. ಆಗ ಚೌಧರಿ ಚರಣ್ ಸಿಂಗ್ ಲೋಕಸಭೆಯಲ್ಲಿ ಧ್ವನಿ ಎತ್ತಾರೆ, ಅವ್ರು ವಿರೋಧ ಮಾಡ್ತಾರೆ. ಅಂತ ದಿಟ್ಟತನ ಇರ್ತಕ್ಕಂಥ ಚೌಧರಿ ಚರಣ್ ಸಿಂಗ್ ಹುಟ್ಟುಹಬ್ಬ ಅವ್ರು ಏನ್ ಮಾಡಿದ್ರು, ರೈತರ ದಿನಾಚರಣೆ ಅಂತಂದ್ರೆ ರೈತರ ದಿನ. ನಾವೆಲ್ಲ ವರ್ಷವೆಲ್ಲ ದುಡಿದು ಬೆವರು ಸುತ್ತಿ ಸಾಕಾಗಿವೆ. ಇತ್ತೀಚೆ ಬಿಡಿ ಆಲೋಚನೆಗಳು ಬದಲಾವಣೆ ಆಗಿವೆ. ನಾವೆಲ್ಲ ನಮ್ಮ ತಲೆಗೆ ಒಂದು 30-40 ವರ್ಷದ ಇದ್ವಲ್ಲ, ಆ ಬದಲಾವಣೆ ಆಗ್ತಾ ಬಂದು ನಾವು. ಯಾಕಂತ ಹೇಳಿದ್ರೆ ನಮ್ಮ ಪರಿಸ್ಥಿತಿ ಮತ್ತೆ ಇವತ್ತಿರ್ತಕ್ಕಂಥ ವೈಜ್ಞಾನಿಕ ಯುಗ ನಮ್ಮನ್ನ ಎಲ್ಲೋ ಕಾಲಘಟ್ಟಕ್ಕೆ ಕೊಂಡೊಯ್ತಾ ಇದೆ. ಇವತ್ತು ನಾವೆಲ್ಲ ಈಗ ಭತ್ತ ಕುಯ್ತಾ ಇದ್ವಿ, ಎಲ್ಲ ಹೇಳಂಗೆ ಕಾರ್ಯಕ್ರಮ ಮಾಡಕ್ಕೆ ಜನಿಲ್ಲ. ಆ ಪರಿಸ್ಥಿತಿ 1 ಎಕರೆ ಕುಯ್ಯಕ್ಕೆ 3-4 ಆಳು ಮುಯ್ಯ ಮಾಡ್ಕೊಂತಿದ್ರು. ಇವತ್ತು 2 ಆಳು 3 ಆಳು ಗಂಡ ಇರ್ತಿದ್ರೆ, ಅಥವಾ ಯಾರು ಒಂದು ಮಿಷಿನ್ ಇದ್ರೆ ಮಿಷಿನ್ ಕಡೆ ಎಲ್ಲ ಸಾಮಾನ್ಯವಾಗಿ ಬಹುತೇಕ ಮಿಷಿನ್ ಕುಯ್ತಾವ್ರೆ. ನಮ್ಮಲ್ಲೆಲ್ಲ ಮಿಷಿನ್ ಕಡಿಮೆ. ಹಂಗಾಗಿ ನೋಡಿ, ನಾನೆಲ್ಲ ನಮ್ಮೆಲ್ಲ ಕೂದ್ಬಿಟ್ಟು 3/4 ಎಕರೆ ಕುಯ್ಯಕ್ಕೆ 6 ಆಳು 5 ಆಳು ಒಂದು ವಾರಕ್ಕೆ ಕುಯ್ತೀವಿ. ಅಂತ ಪರಿಸ್ಥಿತಿ ನಮ್ಮ ರೈತರ ಬದುಕು. ಬಂಧುಗಳೇ, ಏನಂತ ಹೇಳಿದ್ರೆ ನಮ್ಮ ಜೀವನ ಸುಧಾರಣೆ ಮಾಡ್ಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ನಮ್ಮ ನೋಡಿದ್ದೀವಿ ನೀವು 1964-65 ಇರ್ವಿನ್ ನಾಳ ಚಳವಳಿ ಆಯ್ತು, ಅದಕ್ಕೆ ಚಳವಳಿ ಮಾಡಿದ್ವಿ. ಯಾವ್ದೋ ಇದನ್ನ ನಮ್ಮ ದೇವರಾಜ ಅಸ್ತು ತಗೊಂಡ್ಬಂದು ಯಾವ್ದೋ ವರ್ಣನಾಲೆ ಅದನ್ನ ಚಳವಳಿ ಮಾಡಿದ್ವಿ. ಆಹಾರ ಕ್ರಾಂತಿ ಉಂಟಾಗ್ಬೇಕಂತ ಲಾಲ್ ಬಹದ್ದೂರ್ ಶಾಸ್ತ್ರಿ 1966ರಲ್ಲಿ ಏನಂತ ಅಮೆರಿಕದಿಂದ ಗೋಧಿ ಬರ್ತಿತ್ತು ಹಡಗಲ್ಲಿ, ಟನ್ ಗಟ್ಟಲೆ ಬರ್ತಿತ್ತು ಹಡಗು. ನಮ್ಮ ದೇಶದ ಪರ್ಸೆಂಟೇಜ್ 64-65 ಕೋಟಿ ಜನಸಂಖ್ಯೆಗೆ ಆಹಾರ ಉತ್ಪಾದನೆ ತುಂಬಾ ಕಡಿಮೆ ಇತ್ತು ಅವತ್ತಿನ ಕಾಲಘಟ್ಟದಲ್ಲಿ. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಚಿಂತನೆ ಏನಾಯ್ತು ನೋಡಿ, ಅವರೆಲ್ಲ ಏನಾರ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಬಹುತೇಕ ಎಲ್ಲ ಈಗಿನ ಭ್ರಷ್ಟ ರಾಜಕಾರಣಿಗಳು, ದರಿದ್ರದ ಅಧಿಕಾರಿಗಳು ಇದಾರಲ್ಲ, ಆ ತರ ಏನಾರು ಆಗಿತ್ತು ಅಂತ ಹೇಳಿದ್ರೆ ಅವತ್ತು ಯಾರು ನಾವು ಇಲ್ಲಿವರೆಗೂ ಬರ್ತಿರ್ಲಿಲ್ಲ. ಅವತ್ತೆಲ್ಲ ಪ್ರಾಮಾಣಿಕ ರಾಜಕಾರಣ ಅಂತ ಹೇಳಿದ್ರೆ ಇವತ್ತು ಹೊಲಸಾಗದೆ ನಾವು ರಾಜಕಾರಣಕ್ಕೆ ಸುದ್ದಿ ಎತ್ತಿದ್ರೆ ಏನಾಗ್ಬಿಡ್ತದೆ ಅಂತ ಹೇಳಿದ್ರೆ ಹೊಲಸು ಅನ್ನೋ ಲೆವೆಲ್ ಇವತ್ತು ಹೋಗಿದೆ. ಬಟ್ ಆದ್ರೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ರಾಜಕಾರಣ ಅಂತಕ್ಕಂಥದ್ದು ಇರ್ಬೇಕಿದು. ಈ ನಮ್ಮ ಬಹುತೇಕ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆ ರಾಜಕಾರಣ ಇದ್ರೆ ನಾವೇನಾದ್ರು ಉಳಿಯಕ್ಕೆ ಸಾಧ್ಯ ಆದ್ರು. ಹಾಗಾಗಿ ಎಲ್ಲ ನಡ್ಕೊಂಡ್ ಬಂದ್ರು ನೋಡಿ. ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಉಳಿಸ್ಕೊಂಡ್ ಬಂದ್ರು. ಅಡುಗು ಮತ್ತು ನಾವೆಲ್ಲ 6ನೇ ಕ್ಲಾಸ್ 5ನೇ ಕ್ಲಾಸ್ ಇದ್ದಾಗ ಗೋಧಿ ಪುಡಿ ಕೊಡ್ತಿದ್ರು, ನಮ್ಮೆಲ್ಲ ಉಪ್ಪಿಟ್ಟು ಕೊಡ್ತಿದ್ರು. ಆಹಾರ ಕ್ರಾಂತಿನ ಬದಲಾವಣೆ ಮಾಡ್ಬೇಕು, ಹಸಿರು ಕ್ರಾಂತಿಗೆ ಹರಿಕಾರ ಅಂತ ಹೇಳಿದ್ರು. ಅವತ್ತು ಅದು ಹುಟ್ಟಾಗ್ತಾ ಬಂತು. 1976-78 ದೊಡ್ಡ ಮಟ್ಟದಲ್ಲಿ ಅದು ಆಯ್ತಾ ಬಂತು. ಕೊನೆಗೆ ಏನಾಯ್ತು, ನಾವೇನಾದ್ರು ಮಾಡಿ ದೇಶಕ್ಕೆ ಒಂದನ್ನ ಕೊಡುಗೆ ಕೊಡಲೇಬೇಕು ಅಂತ ಹೇಳಿ ಆಗ ಆಹಾರ ಕ್ರಾಂತಿ ಮಾಡಬೇಕು ಅಂತ ಹೇಳಿ 1979-80 ಬಾಗಿ ನೀತಿಗೆ ನಾವೆಲ್ಲ ಅಕ್ಕಿ ಪಕ್ಕಿ ಗೋಧಿ ಜೋಳ ಆ ಪ್ರದೇಶಕ್ಕೆ ತಕ್ಕಂತೆ ಬೆಳಿತಾ ಬಂದು ಆಹಾರ ಉತ್ಪನ್ನ ಆಯ್ತು. ಆಮದು ಮಾಡ್ಕೊಂತಿದ್ವು. ಅಂದ್ರೆ ಹೊರ ದೇಶದಿಂದ ತರ್ಸ್ಕೊಂತಿದ್ದನ್ನ ಕೊನೆಗೆ ನಾವೇ ರಫ್ತು ಮಾಡೋ ರೀತಿಯಲ್ಲಿ ನಾವು ನಮ್ಮ ದೇಶದ ರೈತ ಸ್ವಲ್ಪ ಗಟ್ಟಿ ನಿಲುವು ತಗೊಂಡ. ಹಾಗಾಗಿ ಇಲ್ಲಿವರೆಗೂ ನೋಡಿ ನಮ್ಮ ಹೋರಾಟ ಹೆಂಗಾಯ್ತು ಅಂತ ಹೇಳಿದ್ರೆ, ಕರ್ನಾಟಕ ಮಟ್ಟಕ್ಕೆ ಮಾತಾಡೋಣ, ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದಲ್ಲಿ ನಾವೇನಾದ್ರು ಪಡಿಬೇಕಂದ್ರೆ ನೀವೆಲ್ಲ ನೋಡಿದ್ರಿ, ಬಹುತೇಕ ಅಣ್ಣವರು ಹಿರಿಯವರು ನೋಡಿದ್ದಾರೆ. 77-76ರಲ್ಲಿ ಸೊಸೈಟಿನವರು ಬಂದು ನಮ್ಗೆಲ್ಲ VSS ಅಂತೀವಲ್ಲ, ಈಗ ಆ ಸೊಸೈಟಿಯವ್ರು ಬಂದು ನಮ್ಗೆ ಜಪ್ತಿ ಎಮ್ಮೆ ದನ ಕರ ಇಟ್ಕೊಂಡು ಹೋಗ್ತಿದ್ರು, ಅಂಡೆ ಹೊತ್ಕೊಂಡು ಹೋಗ್ತಿದ್ರು, ರೇಡಿಯೋ ತಗೊಂಡು ಹೋಗ್ತಿದ್ರು. ಆಗೆಲ್ಲ ಹುಟ್ಟುದ್ದೇ ನಮ್ಮ ಈ ರೈತ ಚಳವಳಿ. 79 ಭಾಗದಲ್ಲಿ ಸ್ವಲ್ಪ ಕಂಡುಬಿಟ್ಟಿತ್ತು. 80 ದಶಕದಲ್ಲಿ ಎಲ್ಲ ಯಾರು ರುದ್ರಪ್ಪ ಇರ್ಬೋದು, HS ರುದ್ರಪ್ಪ ಇರ್ಬೋದು, ಸುಂದರೇಶ್ ಇರ್ಬೋದು, ನಂಜುಂಡಸ್ವಾಮಿ ಪ್ರೊಫೆಸರ್ ನಂಜುಂಡಸ್ವಾಮಿ ಇರ್ಬೋದು, ಎಲ್ಲರೂ ಕೂಡ ಆ ಚಿಂತನೆ ಹೋಗ್ಬಿಟ್ಟು ಶಿವಮೊಗ್ಗದಲ್ಲಿ ಒಂದು ಸಣ್ಣ ಚಳವಳಿ ಆಗ್ತದೆ, ಕಬ್ಬು ಚಳವಳಿ, ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಚಳವಳಿ ಆಗ್ತದೆ. ಅವೆಲ್ಲ ಆ ಕಾಲಮಾನ ಘಟ್ಟಕ್ಕೆ ನಡೀತಾ ಬಂದ್ವು. ಕೊನೆ ಏನಾಯ್ತು, ಬಹುತೇಕ 81 ಜುಲೈನಲ್ಲಿ ದೊಡ್ಡ ಮಟ್ಟದ ಚಳವಳಿ ಕ್ರಾಂತಿ ಆಗ್ತದೆ ನಮ್ಮ ಕರ್ನಾಟಕ ಭಾಗದಲ್ಲಿ. ಎಲ್ಲಿ ಅಂತ ಹೇಳಿದ್ರೆ, ಒಬ್ಬ ತಹಸೀಲ್ದಾರ ನೀವೆಲ್ಲ ಕುಂತ್ಕೊಂಡಿದ್ದಾರಲ್ಲ, ನಿಮ್ಮ ಹಾಗೆ ಇವತ್ತು ಒಬ್ಬ ಪ್ರಶ್ನೆ ಮಾಡ್ತೀನಿ, ಕತ್ತು ಬಟ್ಟೆ ಇಟ್ಕೊಂಡು ಹೋಳಿ ನನ್ನ ಮಗನೇ ತಹಸೀಲ್ದಾರು, ಅಯೋಗ್ಯ ನಮ್ಮ ಮನೆ DC ಅಂತ ಹೇಳಿ ನಿಮ್ಗೆ ಧ್ವನಿ ಕೊಟ್ಟವ್ರೆ ಈ ರೈತ ಸಂಘ. ಯಾಕಂತ ಹೇಳಿದ್ರೆ ಇವತ್ತು ನೀವು ಬ್ಯಾಂಕಲ್ಲಿ ಹೋದ್ರೆ ತಲೆ ಕೆಡಬೇಕಿತ್ತು, ಒಂದು ಇದಕ್ಕೆ ಆಫೀಸ್ ಹೋದ್ರೆ ತಲೆ ಕೆಡಬೇಕಿತ್ತು. ಏನಾದ್ರು ಮಾತಾಡ್ಬೇಕಾದ್ರೆ ತಹಸೀಲ್ದಾರ್ ಆಚರಿಸ್ತಿದ್ದ ನಮ್ಮನ್ನ. ಇವತ್ತು ನಮ್ಗೆಲ್ಲ 43 ವರ್ಷ ಕಳೆದವೆ. ಇವತ್ತು ನಾವು ರೈತ ಚಳವಳಿ ನಮ್ಗೆ ಏನಾದ್ರು ಧ್ವನಿ ಕೊಟ್ಟಿದೆ, ನಮ್ಗೆ ಗಟ್ಟಿ ನಿಲುವು ಕೊಟ್ಟಿದೆ ಅಂತ ಹೇಳಿದ್ರೆ ನಮ್ಮ ಈ ರೈತ ಚಳವಳಿ. ಯಾಕಂತ ಇವತ್ತೆಲ್ಲ ಅನೇಕ ಹೀಯಾಳಿಸ್ತಾರೆ, ನಾನೇನು ಹೊರತಾಗಿಲ್ಲ, ಎಲ್ಲ ಒಳ್ಳೇದು ಕೆಟ್ಟದು ಎಲ್ಲ ಹೋಗಿ ಸಮಾಜದಲ್ಲಿ. ಹಾಗಾಗಿ ಚಳವಳಿಯಿಂದ ಹೀಯಾಳಿಸೋರು ಇದ್ದಾರೆ, ಪ್ರೀತಿಸೋರು ಇದ್ದಾರೆ. ಹಾಗಾಗಿ ನಮ್ಗೆ ಇವತ್ತೇನೋ ಪ್ರೊಫೆಸರ್ ನಂಜುಂಡಸ್ವಾಮಿ ಕಟ್ಕೊಟ್ಟಂತ ಚಳವಳಿ ನೋಡಿ. ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬಿಟ್ಟು ಅನೇಕ ಬಹುತೇಕರು ಮಾತಾಡ್ತಾರೆ. ನಾವು ಎಲ್ಲಿ ಚಳವಳಿ ಹುಟ್ಟುವಂತ ಒಂದು ಸಣ್ಣ ನಿಮ್ಗೆ ಜಲ ಕೂರಿಸ್ತೀನಿ. 1981 ಜುಲೈನಲ್ಲಿ 21ನೇ ತಾರೀಕು ನರಗುಂದ ಧಾರವಾಡದಲ್ಲಿ ಒಂದು ಸಣ್ಣ ಸಭೆ ಆಗ್ತದೆ. ಅಲ್ಲಿ ರೈತರ ಮುಕ್ತಿ ಆಗ್ತಾರೆ. ಏನಂತ ಹೇಳಿದ್ರೆ, ಮಲಪ್ರಭಾ ಘಟಪ್ರಭಾ ನದಿ ಧಾರವಾಡದಲ್ಲಿ ಹರಿತಾ ಇರ್ತದೆ. ಆ ಮಲಪ್ರಭಾ ನದಿನಲ್ಲಿ ಆ ಬೆಟರ್ಮೆಂಟ್ ಅಂತ ಹೇಳ್ತೀವಿ, ನಾವೇನಂತ ಹೇಳ್ತೀವಿ, ಇದನ್ನ ಅರ್ಬನ್ ನೀರಾವರಿ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಆ ನೀರಾವರಿ ಕರಣ ಕೇಳಲಿಕ್ಕೆ ಬರ್ತಾರೆ ಅವರು, ತಹಸೀಲ್ದಾರರು ಮತ್ತೆ ಸಮೇತ ಕೊಡಕ್ಕೆ ನಿರಾಕರಣೆ ಮಾಡ್ತಾರೆ ಅವರು. ಯಾಕಂತ ಹೇಳಿದ್ರೆ
ಚಾನೆಲ್ಗಳು ಇನ್ನೂ ಕೂಡ ಆಗಿಲ್ಲ. 27 ವರ್ಷ ಆಯ್ತು ನೀವೆಲ್ಲ ಚಾನೆಲ್ಗಳು ಶುರು ಮಾಡಿ. Incoming call from Prasanna Dasegodanakapal identified by Truecaller. 15,000 ಜನ ನವಗುಂದ ಹೋಗ್ಬಿಟ್ಟು ತಹಸೀಲ್ದಾರ್ ಏನ್ ಮಾಡ್ತಾನೆ, ಒಬ್ಬ ಅಯೋಗ್ಯ ತಹಸೀಲ್ದಾರು ಈ ರೈತರು ಎಲ್ಲ ಮುಟ್ಕೊಂಡಿದ್ರಲ್ಲ ಆ ಕಚೇರಿಯಲ್ಲಿ ಎಲ್ಲ ಅಡ್ಡ ಮಲ್ಕೊಂತಾರೆ. ಕಚೇರಿ ಒಳಗೆ ಬಿಡಲ್ಲ ನಿನ್ನ ಅಂತ ಹೇಳಿ ಒಬ್ಬ ಬೂಟ್ಗಳಲ್ಲಿ ಎದೆ ಮೇಲೆ ಇಟ್ಕೊಂಡು ಹೋಗ್ತಾನೆ, ಮುಂದೆ ದಾಟಿ ಮೇಲೆ ನಡ್ಕೊಂಡು ಹೋಗ್ತಾನೆ. ಆಗ